ಸೊ ಅಮೇರಿಕೆಯ ಚಿಕಾಗೋ ಪಟ್ಟಣವನ್ನು ಮುಟ್ಟಿದಾಗ ಅದರ ಅಧ್ಯಕ್ಷ ಚಾರ್ಲ್ಸ್ ಬಾರ್ನಿಯವನ ವಿವೇಕಾನಂದರು ಭೇಟಿ ಆಗ್ತಾರೆ. ಅವರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೇಳಿದ್ರು. ಏನು ಸನ್ಯಾಸಿ ಕ್ಯಾವಿ ಹಾಕೊಂಡು ಇವೇನು ಮಾತಾಡ್ತಾನೆ, 2-3 ನಿಮಿಷ ಕೊಟ್ಟರೆ ಸಾಕು ಅಂತ ಅವರು ತಿಳ್ಕೊಂಡಿದ್ದರು. ಆದರೆ ಯಾವಾಗ ಆ ವ್ಯಕ್ತಿ ಸ್ಟೇಜ್ ಮೇಲೆ ಬರ್ತಾರೆ, ಮೊದಲೆಲ್ಲ ಕೇಳ್ತಾರೆ ನೀವು ಮಾತಾಡ್ರಿ ಅಂತ. ಇಲ್ಲ ಆಮೇಲೆ ಮಾತಾಡ್ತೀವಿ. 2-3 ಸಲ ಕರೀತಾರೆ. 2-3 ಸಲ ಸಹಿತ ಅವರು ಮುಂದೆ ಬರಲಿಕ್ಕೆ ತಯಾರಿಲ್ಲ. ಕೊನೆಗೆ ಬಂದ್ರಪ್ಪ, ಸ್ಟೇಜ್ ಮೇಲೆ ನಿಂದಿರ್ತಾರೆ. ಆ ಎತ್ತರದ ನಿಲುವು, ಪೀತಧಾರಿ, ಆ ಡ್ರೆಸ್ಗಳು. ಅವ್ರು ಎದ್ದು ನಿಂತು ಒಂದು ಸಲ ಎಲ್ಲರೂ ನೋಡಿ ಸಂಬೋಧನೆ ಮಾಡ್ತಾರೆ. ಅಮೇರಿಕೆ ನನ್ನ ಸಹೋದರ ಸಹೋದರಿಯರೇ ಅಂತ, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಭಾಷಣ ಮಾಡಿದರೆ, ಪ್ರಾರಂಭ ಮಾಡಿದರೆ ಅಲ್ಲಿದ್ದವ್ರು ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದೇ. ಅಷ್ಟೊಂದು ಖುಷಿಯಲ್ಲಿದ್ದವ್ರಿಗೆ, ಹಾಲ್ನಲ್ಲಿದ್ದವ್ರಿಗೆ. ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಂಥ ಒಬ್ಬ ವ್ಯಕ್ತಿ ಇಲ್ಲಿ ಬಂದು ನಮ್ಮನ್ನು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಕರೀತಾರೆ. ಬಂಧುತ್ವದ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೆ ಮಾತಾಡಿದವರು ಲೇಡೀಸ್ ಇನ್ ಜನರಲ್ ಒನ್ ಅಮೇರಿಕಾ ಅಂದಿದ್ದರು. ಆ ಕೃತ್ರಿಮತೆ, ಆತ್ಮೀಯತೆ, ನಮ್ಮನ್ನು ತನ್ನವರು ಅಂತಕ್ಕಂಥ ಭಾವನೆ ಅನಾಡ್ತಾರೆ. ಸೊ ಸನ್ಯಾಸಿಗಳ ನಾಡಿನಿಂದ ಬಂದ ಸನ್ಯಾಸಿಗಳ ಪ್ರತಿನಿಧಿಯಾಗಿ ಬಂದಂಥ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು, ಕೃತಜ್ಞತೆಗಳು. ಭಾರತಕ್ಕೆಲ್ಲ ಸನ್ಯಾಸಿಗಳ ಪ್ರತಿನಿಧಿಯಾಗಿ ನಾನು ಬಂದಿದ್ದೀನಿ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಬೌದ್ಧ, ಜೈನ, ಸಿಖ್ ಎಲ್ಲ ಪಂಥಗಳ ಮಹಾತಾಯಿಯಾದಂಥ ಹಿಂದೂ ಧರ್ಮವನ್ನು ಅಲ್ಲಿಂದ ಬಂದಂಥ ವ್ಯಕ್ತಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇಡೀ ಜಗತ್ತಿನಲ್ಲಿ ಅಲ್ಲೆಲ್ಲ ನಿರಾಶ್ರಿತರಿದ್ದಾರೆ, ಬೇರೆ ಬೇರೆ ದೇಶ, ಎಲ್ಲ ನಿರಾಶ್ರಿತರಿಗೆ ಆಶ್ರಯ ಕೊಟ್ಟಂಥ ದೇಶದಿಂದ ನಾನು ಬಂದಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ. ಅಲ್ಲಿವರೆಗೆ ಎಷ್ಟೋ ಜನ ಸಹನೆ, ತಾಳ್ಮೆಯ ಬಗ್ಗೆ ಮಾತಾಡಿದರು. ಅಮೇರಿಕನ್ ಹೇಳ್ತಾರೆ, ಸಹನೆ, ತಾಳ್ಮೆ ಅದು ನಮಗೆ ರಕ್ತಗತ ಆಗಿದೆ, ಅದಕ್ಕೆ ನಮಗೆ ಅಂದು ಹೇಳಬೇಕಾಗಿಲ್ಲ. ಆ ಸಮ್ಮೇಳನದ ಉದ್ದೇಶ ಏನಾಗಿತ್ತು? ಇಡೀ ಜಗತ್ತಿಗೆ ಕ್ರೈಸ್ತ ಧರ್ಮ ಶ್ರೇಷ್ಠ ಅಂತಕ್ಕಂಥ ಜಾಗಟ ಹಿಡಿತಕ್ಕಂಥ ಒಂದು ಕೆಲಸ ಆಗಿತ್ತು. ಅಲ್ಲಿ ಸನಾತನ ಹಿಂದೂ ಧರ್ಮದ ಬಗ್ಗೆ, ಆ ಶ್ರೇಷ್ಠತೆಯ ಬಗ್ಗೆ ಘಂಟಾಘೋಷವಾಗಿ ಸ್ವಾಮಿ ವಿವೇಕಾನಂದರು ಹೇಳಿ ಅಲ್ಲಿ ತನಕ ಹೇಳಿದ ಎಲ್ಲ ವ್ಯಕ್ತಿಗಳ ಮಾತುಗಳನ್ನು ವಾಯ್ಕೊಟ್ಟು ವಾಪಸ್ ಅಮೇರಿಕೆಯ ಪ್ರವಾಸದಿಂದ ವಾರ್ತೆಗೆ ಬರಬೇಕಾದ್ರೆ ಇಂಗ್ಲೆಂಡಿಗೆ ಹಾದು ಬರ್ತಾರೆ. ಅಲ್ಲಿ ಅವರಿಗೊಬ್ಬ ಶಿಷ್ಯ ಸಿಗ್ತಾಳೆ, ಮಾರ್ಗರೆಟ್ ನೊಬೆಲ್. ಮುಂದೆ ನಿವೇದಿತ ಆಗಿ ಪರಿವರ್ತನೆ ಆಗ್ತಾಳೆ. ಆಕೆ ಅವರಿಗೆ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ ಈಗ ಭಾರತಕ್ಕೆ ನೀವು ವಾಪಸ್ ಹೋಗ್ತಾ ಇದ್ದೀರಿ, ನಿಮ್ಗೇನು ಅನಿಸುತ್ತೆ ಅಂತ. ಸ್ವಾಮೀಜಿ ಹೇಳ್ತಾರೆ, ಭಾರತ ನನಗೆ ಬರೀ ಮೊದಲೇ ಮಾತೃ ದೇಶ ಆಗಿತ್ತಷ್ಟೇ, ಈಗ ಅದು ತೀರ್ಥಾಕ್ಷೇತ್ರ ಕ್ಷೇತ್ರ. ಸಮುದ್ರದಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡ್ತಿರಬೇಕಾದ್ರೆ ಕೆಲವು ಜನ ಕ್ರಿಶ್ಚಿಯನ್ ಪಾದ್ರಿಗಳ ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಿರ್ತಾರೆ. ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ, ಇನ್ನೊಂದು ಸಲ ನೀ ಹಿಂದೂ ಧರ್ಮದ ಬಗ್ಗೆ ಟೀಕೆ ಮಾಡಿದ್ರೆ ನಿಮಗೆ ಎತ್ತು ಸಮುದ್ರಕ್ಕೆ ಹಾಕ್ಬಿಡ್ತೀರಿ, ಎಸೆದ್ಬಿಡ್ತೀರಿ. ಕ್ರಿಶ್ಚಿಯನ್ ಧರ್ಮ ಪ್ರಚಾರಕರಿಗೆ ಅವರು ಮತ್ತೆ ಹೇಳ್ತಾರೆ, ನೀವು ನಿಮ್ಮ ಬರೀ ಹಣ ಕಟ್ಟಲಿಕ್ಕೆ, ಡೊನೇಷನ್ ಕೇಳಲಿಕ್ಕೆ ಭಾರತದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ನಿಮ್ಮ ದೇಶದಲ್ಲಿ ಕೊಡ್ತಾ ಇದ್ದೀರಿ. ಭಾರತದಲ್ಲಿ ಸಣ್ಣ ಮಕ್ಕಳನ್ನೆಲ್ಲ ಸಮುದ್ರದಲ್ಲಿ ಮೀನುಗಳಿಗೆ ಆಹಾರವಾಗಿ ಎಸಿತಾರೆ, ರಥಗಳ ಗಾಲಿಗಳಿಗೆ ಹಾಕ್ತಾರೆ. ಇಲ್ಲಿ ಹೆಂಡತಿ ಕಪ್ಪಿರ್ತಾಳೆ, ಮಕ್ಕಳು ಬಿಳಿಯಾಗಿ ಹೋಗ್ತಾರೆ. ಏನೇನೋ ವಿಚಿತ್ರ ನೀವು ನಿಮ್ಮಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ. ಸಪ್ತ ಸಮುದ್ರ ನೀರನ್ನು ನಿಮ್ಮ ಮುಖಕ್ಕೆ ಎರಚಿದ್ರೆ ನಿಮ್ಮ ಪಾಪ ಹೋಗಲ್ಲ. ಅಷ್ಟರ ಮಟ್ಟಿಗೆ ಅವರನ್ನು ಟೀಕೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಇರ್ಬೇಕು, ಯಾರ ಧರ್ಮದ ನನಗೆ ಬೇಜಾರೇನಿಲ್ಲ, ಅವ್ರ ಬಗ್ಗೆ ಕೆಟ್ಟ ಮಾತಾಡೋಕ್ಕಂತಿಲ್ಲ. ಆದರೆ ನೀವು ಹಣ ಗಳಿಸೋ ಉದ್ದೇಶದಿಂದ ನಮ್ಮ ದೇಶದ ಬಗ್ಗೆ ಏನೋ ಒಂದು ಹಿಂದೂ ಧರ್ಮದ ಬಗ್ಗೆ ತಪ್ಪು ಕಲ್ಪನೆ ಕೊಡ್ತೀರಿ, ಅದು ಬಂದಾಗಬೇಕು. ಯಾವ ವ್ಯಕ್ತಿ ಅಮೇರಿಕದಲ್ಲಿ ಹಿಂದೂ ಧರ್ಮದ ಒಂದು ಉನ್ನತಿಯನ್ನು ಪ್ರಚಾರ ಮಾಡಿದರೋ, ಶ್ರೇಷ್ಠತೆಯನ್ನು, ಆ ವ್ಯಕ್ತಿ ಭಾರತಕ್ಕೆ ಬಂದಾಗ ಕೊಲಂಬೋದಲ್ಲಿ ಹಡಗಿನಿಂದ ಕೆಳಗೆ ಇಳಿಬೇಕಾದ್ರೆ ಇಳಿದ್ರು, ಅಲ್ಲಿ ಹುಸಿಕಿನಲ್ಲಿ ಬಿದ್ದು ಹೊರಳಾಡ್ತಾರೆ. ಎಲ್ಲರಿಗೂ ವಿಚಿತ್ರ ಅನಿಸುತ್ತೆ, ಇವರಿಗೆ ಹುಚ್ಚಿ ಹಿಡಿದಿದೆಯಾ ಅಂತ. ಇಲ್ಲ,
ಪಾಶ್ಚಾತ್ಯ ದೇಶಗಳಿಂದ ಬರಬೇಕು, ಅಲ್ಲಿಂದ ಬಂದಂಥ ಏನೊಂದು ಪಾಪದ ಕೊಳೆ ಇದೆ, ಅದನ್ನು ನಮ್ಮ ಮಾತೃಭೂಮಿಯ ಮಣ್ಣಲ್ಲಿ ನಾನು ತೊಳ್ಕೊತಾ ಇದ್ದೀನಿ. ಆ ವ್ಯಕ್ತಿ ಏನು 12 ಸಲ ಪರಿಕ್ರಮ ಮಾಡಿದರು, ಆ ಎಲ್ಲ ಸಂದರ್ಭದಲ್ಲಿ ಏನು ಕಂಡುಕೊಂಡಿದ್ದರು, ಇಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ, ದಾರಿದ್ರ್ಯತನ, ಬಡತನ, ಇದು ಹೋಗಬೇಕು ಅಂತ ಏನು ಅವರಲ್ಲಿ ಒಂದು ಇಚ್ಛೆ ಇತ್ತು. ನಮ್ಮ ದೇಶದ ಯುವಕರಿಗೆ ಕರೆ ಕೊಡ್ತಾರೆ, ಅವೇ ಕರಾಯಿ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಹೇಳು, ಎದ್ದೇಳು, ಅರೆಕ್ಷಣ ಮುನ್ನಡೆ ನಿಲ್ಲದೆ ಮುನ್ನಡೆ ಮುನ್ನಡೆ. ಒಂದು ಅರ್ಧ ಕ್ಷಣನ ವೇಸ್ಟ್ ಮಾಡಬೇಡ. ಯಾತಕ್ಕೆ ಹೋಗಬೇಕು? ಹೇಳ್ಬೇಕಂತ ಹೇಳಬೇಕು. ನಿನ್ನ ಆತ್ಮದರ್ಶನ, ನಿನ್ನಲ್ಲೇ ಸಾಮರ್ಥ್ಯ ಇದೆ, ಅದನ್ನೇ ರಿಕಗ್ನೈಸ್ ಮಾಡು. ಅದ್ರ ಸಲುವಾಗಿ ನೀನು ಹೇಳಬೇಕೆಂದು ಮುಂದೆ ನೀನು ಅಪೂರ್ಣ ವ್ಯಕ್ತಿಯಲ್ಲ, ನೀನು ನಾಲಾಯಕಲ್ಲ. ಅಮಲಾನಂದದಿ ಪರಿಪೂರ್ಣನ ನೀನು. ಉತಿಷ್ಠತ ಜಾಗೃತ ಮನುಜ, ಉತಿಷ್ಠತ ಜಾಗೃತ. ಇಡೀ ದೇಶದಲ್ಲಿ ಪ್ರವಾಸ ಮಾಡ್ತಾ ಯುವಕರನ್ನ ಎಚ್ಚರಿಸೋ ಕೆಲಸ ಮಾಡಿದ್ರು. ಸೊ ನನಗೆ ಕಬ್ಬಿಣದ ಮಾಂಸಖಂಡಗಳ, ಉಕ್ಕಿನ ನರಗಳಿರ್ತಕ್ಕಂಥ, ವಜ್ರೋಪಮಯವಾಗಿರ್ತಕ್ಕಂಥ, ಮಾನಸಿಕ ದೃಢತೆ ಇರತಕ್ಕಂಥ 1,000 ಯುವಕರು ಬೇಕು. ಆ ಯುವಕರಿಂದ ನಾನು ಈ ಜಗತ್ತು, ಈ ದೇಶವನ್ನು ಬದಲಾವಣೆಗಳು ಮಾಡ್ತೀನಿ. ಇಡೀ ಜೀವಮಾನವನ್ನು ಈ ದೇಶದ ದಾರಿದ್ರ್ಯ ನಿವಾರಣೆ, ಅಸ್ಪೃಶ್ಯ ನಿವಾರಣೆ ಸಲುವಾಗಿ ತನ್ನ ಮೀಸಲಿಟ್ಟಂಥ ವ್ಯಕ್ತಿ. ಅವರು ಇದ್ದದ್ದು ಕೆಲವೇ ವರ್ಷಗಳು, 39 ವರ್ಷ ಮಾತ್ರ. ಅಷ್ಟಿದ್ದಾಗೇ ಅವಳು ಇಡೀ ಜಗತ್ತಿಗೆ ಇವತ್ತಿಗೂ ಸಹಿತ ಜನ ಅವರನ್ನು ನೆನೆಸ್ತಕ್ಕಂಥ ಆ ಮಾತುಗಳು ಇವತ್ತಿಗೂ ಸಹಿತ ಎಲ್ಲರ ಒಂದು ಸ್ಪಂದನೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಎಚ್ಚರಿಕೆಯನ್ನು ಅವರು ಕೊಟ್ಟರು ತಮ್ಮ ಜೀವನದಲ್ಲಿ. ಆ ಮಹಾ ಆತ್ಮಕ್ಕೆ, ಶ್ರೇಷ್ಠ ಚೇತನಕ್ಕೆ ನಮ್ಮದು ನಮೋ ನಮಃ.